Hi everyone, welcome to our CAD NEST YouTube channel. ನಾನು ಕಾವ್ಯ. In previous session ನಾನು ನಿಮಗೆ ಕಾನ್ಕಾಂಟಿನೆಂಟ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಕಾನ್ಕಾಂಟಿನೆಂಟ್ ಅಲ್ಲಿ ಎಲ್ಲಾ ಸೆಲ್ ಅನ್ನು ಯಾವ ರೀತಿ ಮರ್ಜ್ ಮಾಡಬೇಕು ಅಂತ, ಹಾಗೆ ಸ್ಪೇಸ್ ನ ಯಾವ ರೀತಿ ಕೊಡಬೇಕು ಅಂತ. ಈ ಸೆಷನ್ ಅಲ್ಲಿ ನಾನು ನಿಮಗೆ ಅದರಲ್ಲಿ ಮಿಡಲ್ ಅಲ್ಲಿ ಕಾಮಾ ಬೇಕು ಅಂದ್ರೆ ಯಾವ ರೀತಿ ಅಪ್ಲೈ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ. = ಕಾನ್ಕಾಂಟಿನೆಂಟ್ ಅಂತ ಯೂಸ್ ಮಾಡ್ಕೊಳ್ಳಿ. ಕಾನ್ಕಾಂಟಿನೆಂಟ್ ಅಂತ ತಗೊಂಡು ನಿಮಗೆ ಯಾವ ಸೆಲ್ ಬೇಕು ಸೆಲ್ನ ಏನು ಮಾಡಿ ಕಾಮಾ ಹಾಕಿ ಓಪನ್ ಇನ್ವರ್ಟೆಡ್ ಕಾಮಾ ಕಾಮಾ ಕ್ಲೋಸ್ ಇನ್ವರ್ಟೆಡ್ ಕಾಮಾ ಅಗೇನ್ ಕಾಮಾ ಸೆಲೆಕ್ಟ್ ಸೆಲ್ ಅಡ್ರೆಸ್. ಯಾವ ಸೆಲ್ ಮರ್ಜ್ ಆಗಬೇಕು ನಿಮಗೆ ಆ ಸೆಲ್ಲನ್ನು ನೀವು ಯೂಸ್ ಮಾಡಿ ಮಾಡಬೇಕಾಗುತ್ತೆ. ಅಗೇನ್ ದಿಸ್ ಸೆಲ್ ಕಾಮಾ ಓಪನ್ ಇನ್ವರ್ಟೆಡ್ ಕಾಮಾ ಕಾಮಾ ಕ್ಲೋಸ್ ಇನ್ವರ್ಟೆಡ್ ಕಾಮಾ ಕಾಮಾ ಅಗೇನ್ ದಿಸ್ ಸೆಲ್ ಕಾಮಾ ಓಪನ್ ಇನ್ವರ್ಟೆಡ್ ಕಾಮಾ ಕಾಮಾ ಕ್ಲೋಸ್ ಇನ್ವರ್ಟೆಡ್ ಕಾಮಾ. ಇನ್ ಪ್ರಿವಿಯಸ್ ವಿಡಿಯೋದಲ್ಲಿ ಏನು ಮಾಡಿದ್ರಿ, ಆ ಸ್ಪೇಸಲ್ಲಿ ನೀವು ಇನ್ವರ್ಟೆಡ್ ಕಾಮಾದಲ್ಲಿ ಸ್ಪೇಸನ್ನು ಕೊಡ್ತಿದ್ರಿ, ಬಟ್ ಇವಾಗ ನೀವು ಇನ್ವರ್ಟೆಡ್ ಕಾಮಾನ ಹಾಕ್ತಾ ಇದ್ದೀರಾ. ಈಗ ನೋಡಿ ಎಲ್ಲದಕ್ಕೂ ಕಾಮಾ ಅಪ್ಲೈ ಆಗಿದೆ. ಜಸ್ಟ್ ನೀವು ಈ ರೀತಿ ಡ್ರ್ಯಾಗ್ ಮಾಡಿದರೆ ಎಲ್ಲ ಸೆಲ್ಲಿಗೂ ಆಟೋಮೆಟಿಕ್ ಆಗಿ ನಿಮಗೆ ಅಪ್ಲೈ ಆಗುತ್ತೆ. ಈ ರೀತಿಯಾಗಿ ಕಾಮಾನ ಯೂಸ್ ಮಾಡಿಕೊಂಡು ಕಾನ್ಕಾಂಟಿನೆಂಟ್ ಅನ್ನೋ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಕಾಮಾನ ಅಪ್ಲೈ ಮಾಡಿಕೊಂಡು ವರ್ಕ್ ಮಾಡ್ಬೋದು. ಸೊ ಫಾಸ್ಟಾಗಿ ಕೆಲಸ ಮುಗಿಯುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾವ್ದಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.